ಹಾಯ್ ಫ್ರೆಂಡ್ಸ್, ಬಿಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ, ನಾವು ಕ್ಲಾಸಿಫಿಕೇಶನ್ ಆಫ್ ಡೇಟಾ ಸ್ಟ್ರಕ್ಚರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಕ್ಲಾಸಿಫಿಕೇಶನ್ ಆಫ್ ಡೇಟಾ ಸ್ಟ್ರಕ್ಚರಲ್ಲಿ ಮತ್ತು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಮತ್ತು ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಪ್ರಿಮಿಟಿವ್ದಲ್ಲಿ ಇಂಟ್, ಕ್ಯಾರೆಕ್ಟರ್, ಫ್ಲೋಟ್, ಡಬಲ್ ಮತ್ತು ಹಾಗೆ ಪಾಯಿಂಟರ್ ಇತ್ತು. ಸೊ ಇಂಟ್, ಕ್ಯಾರ್, ಫ್ಲೋಟ್, ಡಬಲ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಪಾಯಿಂಟರ್ ಬಗ್ಗೆ ಏನು ಮಾಡೋಣ, ಡಿಸ್ಕಸ್ ಮಾಡೋಣ. ಸೊ ಹಾಗಂದ್ರೆ ಪಾಯಿಂಟರ್ ಅಂದ್ರೆ ಏನು, ಪಾಯಿಂಟರ್ ಇದಕ್ಕೆ ಹೆಲ್ಪ್ ಆಗುತ್ತೆ. ಸೊ ವೈ ವಿ ಯೂಸ್ ಪಾಯಿಂಟರ್, ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ. ಸೊ ಫಸ್ಟ್ ನಾವು ತಿಳ್ಕೊಳ್ಳೋಣ ವಾಟ್ ಈಸ್ ಪಾಯಿಂಟರ್. ಸೊ ಪಾಯಿಂಟರ್ ಅಂದ್ರೆ ಏನು, ಪಾಯಿಂಟರ್ ಈಸ್ ಅ ವೇರಿಯಬಲ್ ದಟ್ ಕಂಟೇನ್ಸ್ ದ ಅಡ್ರೆಸ್ ಆಫ್ ದ ಅನದರ್ ವೇರಿಯಬಲ್. ಸೊ ಏನು ಡೆಫಿನೇಷನ್ ಏನು ಹೇಳ್ತೈತಿ, ಪಾಯಿಂಟರ್ ಅನ್ನೋದು ಒಂದು ವೇರಿಯಬಲ್, ರೈಟ್. ಸೊ ಅದು ಏನ್ ಕಂಟೇನ್ ಮಾಡಿರ್ತೈತಿ, ಅಡ್ರೆಸ್ ಆಫ್ ದ ಅನದರ್ ವೇರಿಯಬಲ್. ಫಾರ್ ಎಕ್ಸಾಂಪಲ್, ಇವಾಗ ಇಲ್ಲೊಂದು ವೇರಿಯಬಲ್ ಐತಿ, ಇಲ್ಲೊಂದು ವೇರಿಯಬಲ್ ಐತಿ, ಇದು ಎ ವೇರಿಯಬಲ್, ಇದು ಬಿ ವೇರಿಯಬಲ್. ಸೊ ಪಾಯಿಂಟರ್ ಏನ್ ಮಾಡುತ್ತಾ, ಈ ವೇರಿಯಬಲ್ ಇನ್ ಅಡ್ರೆಸ್ ಏನಿರುತ್ತಾ ಅದು ಈ ವೇರಿಯಬಲ್ ಏನ್ ಮಾಡುತ್ತಾ, ಹೋಲ್ಡ್ ಮಾಡುತ್ತಾ. ಸೊ ನೀವು ಮುಂದೆ ಬರೋ ಲಿಂಕ್ ಲಿಸ್ಟ್ ಅವೆಲ್ಲ ಕಲಿತೀರಿ. ಸೊ ಅವಾಗ ನಿಮ್ಗೆ ಕ್ಲಿಯರ್ ಆಗಿ ಪಿಕ್ಚರ್ ಐಡಿಯಾ ಬರುತ್ತೆ, ಸೊ ಯಾವ ರೀತಿಯಾಗಿ ಹೋಲ್ಡ್ ಆಗುತ್ತೆ ಅಂತ. ಸೊ ಇವಾಗ ತಿಳ್ಕೊರಿ ಪಾಯಿಂಟರ್ ಅಂದ್ರೇನು. ಪಾಯಿಂಟರ್ ಇಸ್ ಅ ವೇರಿಯಬಲ್, ಅದೊಂದು ವೇರಿಯಬಲ್ that contains the address of the another variable. ಸೊ ಹಾಗಾದ್ರೆ ವೇರಿಯಬಲ್ ಅಂದ್ರೆ, ವೇರಿಯಬಲ್ ಅಂತಂದ್ರೆ ಒಂದು ನೇಮ್ ಅನ್ನ ಅಸೈನ್ ಮಾಡೋದು. ಸೊ ಫಾರ್ ಎಕ್ಸಾಂಪಲ್ ಇದಕ್ಕೆ 20 ಅಂತ ಕೊಟ್ಟೆ, ಇದಕ್ಕೊಂದು ವೇರಿಯಬಲ್ ಅಂದ್ರೆ ಎ ಅನ್ನೋದು ನೇಮ್ ಅನ್ನ ಕೊಟ್ಟ. ಸೊ ಈ ಎ ನೇಮ್ ಅನ್ನ ಕೊಡ್ತೀವಿ ಅಲ್ಲ, ಅದಕ್ಕೆ ಏನಂತೀವಿ ನಾವು ವೇರಿಯಬಲ್ಸ್ ಅಂತ ಕರಿತೀವಿ. ಟು ಸ್ಪೆಸಿಫೈ ಸಮ್ ನೇಮ್ ಫ್ರಮ್ ದ ನಂಬರ್ಸ್. ಇವಾಗ ಯಾವ್ದಾದ್ರು ಒಂದು ನಂಬರ್ ಕೊಟ್ಟಿರ್ತೀವಿ, ಸ್ಟೋರ್ ಮಾಡಕ್ಕೆ ಏನ್ ಯೂಸ್ ಮಾಡತ್ತೀವಿ ನಾವು ಇಲ್ಲಿ, ವೇರಿಯಬಲ್ಸ್ ಅನ್ನ ಯೂಸ್ ಮಾಡ್ತೀವಿ, ರೈಟ್. ಸೊ ಅದಕ್ಕೆ ಏನಂತೇವೆ, ಪಾಯಿಂಟರ್ ಈಸ್ ಅ ವೇರಿಯಬಲ್ ದಟ್ ಕಂಟೇನ್ಸ್ ದ ಅಡ್ರೆಸ್ ಆಫ್ ದ ಅನದರ್ ವೇರಿಯಬಲ್. ನೆಕ್ಸ್ಟ್ ಸಿಂಟ್ಯಾಕ್ಸ್ ನೋಡಿ, ಡೇಟಾ ಟೈಪ್ ಸ್ಟಾರ್ ವೇರಿಯಬಲ್ ನೇಮ್. ಸೊ ಯು ಕ್ಯಾನ್ ಆಲ್ಸೋ ರೈಟ್ ಡೇಟಾ ಟೈಪ್ ಸ್ಟಾರ್ ಪಾಯಿಂಟರ್ ನೇಮ್. ಸೊ ವೇರಿಯಬಲ್ ನೇಮ್, ಪಾಯಿಂಟರ್ ನೇಮ್ ನೀವು ಯಾವ್ದಾದ್ರು ತಗೋಬಹುದು. ಸೊ ಇಲ್ಲಿ ಯಾವ ನೇಮ್ ಅನ್ನ ಕೊಡ್ಬೇಕು, ಅದು ಯಾವ ವೇರಿಯಬಲ್ ನೀವು ನೇಮ್ ಅಸೈನ್ ಮಾಡ್ತಿರ್ತೀರಲ್ಲ ಅದರ ನೇಮ್ ಅನ್ನ ಇಲ್ಲಿ ಕೊಡ್ಬೇಕು. ಫಾರ್ ಎಕ್ಸಾಂಪಲ್ ಇಂಟ್ ಸ್ಟಾರ್ PTR. ಸೊ ಏನ್ ಮಾಡೋ ಅಂತೀವಿ, ಇದು ಪಾಯಿಂಟ್ಸ್ ಟು ದ ಇಂಟೀಜರ್ ಪಾಯಿಂಟರ್. ಸೊ ಏನ್ ಪಾಯಿಂಟ್ ಮಾಡುತ್ತಾ, ಇಂಟೀಜರ್ ಪಾಯಿಂಟರ್ ಐತಿ, ಇದು ಕ್ಯಾರೆಕ್ಟರ್ ಪಾಯಿಂಟರ್ ಐತಿ, ಇದು ಫ್ಲೋಟ್ ಪಾಯಿಂಟರ್ ಐತಿ ಅಂತ ಏನ್ ಮಾಡುತ್ತೆ, ಇಂಡಿಕೇಟ್ ಮಾಡುತ್ತೆ. ಅಂದ್ರೆ ಡೇಟಾ ಟೈಪ್ ಇಂಟ್, ಕ್ಯಾರ್, ಫ್ಲೋಟ್, ಡಬಲ್ ಅನ್ನ ಯೂಸ್ ಮಾಡ್ತೀವಿ. ಅದ ವೇರಿಯಬಲ್ ನೇಮ್ ಏನ್ ತಗೊಂಡಿವಿ, ನಾವು ಸ್ಟಾರ್ PTR ಅಂತ ತಗೊಂಡಿವಿ. ಸೊ ಇದು ಸ್ಟಾರ್ ಹಾಕೋದ್ರಿಂದ ಏನಾಗುತ್ತೆ, ಇದು ಒಂದು ಪಾಯಿಂಟರ್ ವೇರಿಯಬಲ್ ಅಂತ ಕನ್ಸಿಡರ್ ಆಗುತ್ತೆ. ನಾವು ಜಸ್ಟ್ ಬರೀ PTR ಅಂತ ಬರೋದು, ಇಂಟ್ ಅಂತ ಬರೋದು, ಇದು ಸ್ಟಾರ್ PTR ಅಂದ್ರೆ ಸೊ ಪಾಯಿಂಟರ್ ವೇರಿಯಬಲ್ ಅಂತ ಡಿನೋಟ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನಾವು ಸ್ಟಾರ್ PTR ಅನ್ನ ಹಾಕ್ಲೇಬೇಕು. ಅಂದ್ರೆ ಏನಾಗುತ್ತೆ, ಸ್ಟಾರ್ PTR ಅಂತ ಆದ್ರೆ ಪಾಯಿಂಟರ್ ವೇರಿಯಬಲ್ ಅಂತ ಏನ್ ಮಾಡ್ಬೋದು, ಇದನ್ನ ಡಿಕ್ಲೇರ್ ಮಾಡಬಹುದು. ನೆಕ್ಸ್ಟ್ ನೋಡೋಣ ಎಕ್ಸಾಂಪಲ್. ಸೊ ಇವಾಗ ಏನ್ ಮಾಡಿದ್ವಿ, ಒಂದು ಇಂಟ್ ಡೇಟಾ ಟೈಪ್ ನ ಒಂದು ಏನ್ ಮಾಡಿದ್ವಿ, ವೇರಿಯಬಲ್ ಅಲ್ಲಿ 20 ಅನ್ನ ಅಸೈನ್ ಮಾಡಿದ್ವಿ. ಸೊ ಇದು ಒಂದು ವೇರಿಯಬಲ್, ರೈಟ್. ಇಲ್ಲಿ ಏನ್ ಮಾಡತ್ತೀವಿ, ನಾವು 20 ನ ಅಸೈನ್ ಮಾಡ ಅಂತೀವಿ, ಅದಕ್ಕೆ ನೇಮ್ ಏನ್ ಕೊಟ್ವಿ, ಎ ಕೊಟ್ವಿ. ಸೊ ಎ ಅನ್ನೋದೇನು ವೇರಿಯಬಲ್ ನೇಮ್, 20 ಅನ್ನೋದೇನು ವ್ಯಾಲ್ಯೂ. ಸೊ ಇದ್ರ ವ್ಯಾಲ್ಯೂ ಎದ ವ್ಯಾಲ್ಯೂ. ಸೊ ಈಗ ಇದನ್ನ ಅಡ್ರೆಸ್ ಎಷ್ಟೈತಿ ಅಂತ ಫೈಂಡ್ ಔಟ್ ಮಾಡ್ಬೇಕು, ರೈಟ್. ಸೊ ಅದು ಫೈಂಡ್ ಔಟ್ ಮಾಡಕ್ ಏನ್ ಯೂಸ್ ಮಾಡ್ತೀವಿ, ನಾವು ಈ ಪಾಯಿಂಟರ್ ಅನ್ನ ಯೂಸ್ ಮಾಡ್ತೀವಿ. ಸೊ ಫೈಂಡ್ ಔಟ್ ಮಾಡಕ್ಕ ಇದ್ರ ಅಡ್ರೆಸ್ ಅನ್ನ ಫೈಂಡ್ ಔಟ್ ಮಾಡಕ್ ಏನ್ ಯೂಸ್ ಮಾಡಂತೀವಿ, ನಾವು ಪಾಯಿಂಟರ್ ನ ಯೂಸ್ ಮಾಡ್ತೀವಿ. ಸೊ ಹೆಂಗ, ಇಂಟ್ ಸ್ಟಾರ್ PTR. ಸೊ ಇಂಟ್ ಸ್ಟಾರ್ PTR ಹಾಕಿದ್ವಿ, PTR ಇಸ್ ಈಕ್ವಲ್ಸ್ ಟು %. ಇಲ್ಲೇನು %% ಹಾಕ್ಯವಲ್ಲ, ಅದು ಅಡ್ರೆಸ್ ಪಾಯಿಂಟರ್. ಸೊ ಏನ್ ಮಾಡುತ್ತೆ, ಅಡ್ರೆಸ್ ಅನ್ನ ಹೋಲ್ಡ್ ಮಾಡ್ಕೊಂಡು ಸೊ ಎಲ್ಲಿ ಸ್ಟೋರ್ ಮಾಡುತ್ತೆ, PTR ದಲ್ಲಿ ಸ್ಟೋರ್ ಮಾಡುತ್ತೆ. ಸೊ ಇವಾಗ ಪ್ರಿಂಟ್ ಮಾಡ್ತೀರಿ, ಪ್ರಿಂಟ್ %d PTR ಅಂತ ಹಾಕಿದಾಗ ನಿಮ್ಗೆ ಏನ್ ಡಿಸ್ಪ್ಲೇ ಆಗುತ್ತೆ, ಸೊ ಇದ್ರ ಅಡ್ರೆಸ್ ಅಂತಂದ್ರೆ ಇದ್ರ ಅಡ್ರೆಸ್ ಎಷ್ಟು ಇರ್ಬೋದು, 1001 ಇರ್ಬೋದು, 1002 ಇರ್ಬೋದು, ಅಥವಾ 2001 ಇರ್ಬೋದು. ಸೊ ಅದೇನಾಗುತ್ತೆ, ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಫಾರ್ ಎಕ್ಸಾಂಪಲ್ 1001 ಇತ್ತಂತಂದ್ರೆ ಅದು ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಪ್ರಿಂಟ್ %d ಸ್ಟಾರ್ PTR ಅಂತಂದ್ರೆ ಪಾಯಿಂಟರ್ ದಲ್ಲಿ ನೀವು ಯಾವ ವ್ಯಾಲ್ಯೂನ ಸ್ಟೋರ್ ಮಾಡಿರಿ, ಇಲ್ಲಿ ಯಾವ ಸ್ಟೋರ್ ಮಾಡಿ, ನಾನು 20 ಅನ್ನೋ ವ್ಯಾಲ್ಯೂನ ಸ್ಟೋರ್ ಮಾಡೀನಿ. ಸೊ ಹಾಗಾಗಿ ಔಟ್ಪುಟ್ ಏನ್ ಬರುತ್ತೆ, 20 ಬರುತ್ತೆ, ಇದ್ರ ಔಟ್ಪುಟ್ 1000 ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಇದು ಒಂದು ಮೆಮೊರಿ ಲೊಕೇಶನ್ ದಲ್ಲಿ ನಾವೇನೋ ಒಂದು ವ್ಯಾಲ್ಯೂನ ಹಾಕೀವಿ ಅಂತಂದ್ರ, ವೇರಿಯಬಲ್ ನ ಯೂಸ್ ಮಾಡ ಅಂತೀವಿ ಅಂತಂದ್ರ, ಸೊ ಇದ್ರದ್ದೇನಿರುತ್ತೆ, ಒಂದು ಅಡ್ರೆಸ್ ಇರುತ್ತೆ, ರೈಟ್. ಒಂದು ಮೆಮೊರಿ ಲೊಕೇಶನ್ ದಾಗ ಹೋಗಿ ಸ್ಟೋರ್ ಆತಂತಂದ್ರ ಇದ್ರ ಒಂದು ಅಡ್ರೆಸ್ ಇರುತ್ತೆ. ಸೊ ಈ ಅಡ್ರೆಸ್ ಅನ್ನ ಫೈಂಡ್ ಮಾಡಬೇಕು ಅಂದಾಗ ನಾವೇನ್ ಯೂಸ್ ಮಾಡ ಅಂತೀವಿ, ಪಾಯಿಂಟರ್ಸ್ ನ ಯೂಸ್ ಮಾಡ್ತೀವಿ. ಸೊ ಹಾಗಂದ್ರೆ ಪಾಯಿಂಟರ್ ಅಂದ್ರೇನು, ಪಾಯಿಂಟರ್ ಈಸ್ ಅ ವೇರಿಯಬಲ್ ದಟ್ ಕಂಟೇನ್ಸ್ ದ ಅಡ್ರೆಸ್ ಆಫ್ ದ ಅನದರ್ ವೇರಿಯಬಲ್. ಕ್ಲಿಯರ್ ಆತ್ರಿ ಪಾಯಿಂಟರ್. ಸೊ ಈ ರೀತಿ ನಾವೇನ್ ಮಾಡ್ತೀವಿ, ಪಾಯಿಂಟರ್ ನ ಡಿಫೈನ್ ಮಾಡ್ತೀವಿ.
ನೆಕ್ಸ್ಟ್ ನಿಮಗೆ ಫಸ್ಟ್ ಪ್ರೋಗ್ರಾಮ್ ಐತಿ DS ದಲ್ಲಿ, ರೈಟ್ ಅ ಪ್ರೋಗ್ರಾಮ್ ಟು ಕ್ರಿಯೇಟ್, ಇನಿಷಿಯಲೈಸ್ ಅಂಡ್ ಆಕ್ಸೆಸ್ ಅ ಪಾಯಿಂಟರ್ ವೇರಿಯಬಲ್. ನೀವೇನ್ ಮಾಡಬೇಕು, ಕ್ರಿಯೇಟ್ ಮಾಡಬೇಕು, ಇನಿಷಿಯಲೈಸ್ ಮಾಡಬೇಕು, ಅದೇ ರೀತಿ ಆಕ್ಸೆಸ್ ಮಾಡಬೇಕು. ಸೊ ಇಲ್ಲಿ ಏನ್ ಮಾಡಿದ್ವಿ ನಾವು, ಸೆಂಟ್ಯಾಕ್ಸ್ ನ ಯೂಸ್ ಮಾಡಿದ್ವಿ. ಸೊ ಅಲ್ಲಿ ಗೊತ್ತಾಗ ನಮ್ಗೆ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕು, ಯಾವ ರೀತಿ ಡಿಸ್ಪ್ಲೇ ಮಾಡ್ಬೇಕು. ಸೊ ಇಲ್ಲಿ ಏನ್ ಮಾಡಿದ್ವಿ, ಒಂದು ಪಾಯಿಂಟರ್ ವೇರಿಯಬಲ್ ನ ಕ್ರಿಯೇಟ್ ಮಾಡಿ ಯೂಸಿಂಗ್ ಏನ್ ಮಾಡತ್ತೀವಿ, ಡಿಸ್ಪ್ಲೇ ಮಾಡೋದು. ಸೊ ಇದನ್ನ ಏನ್ ಮಾಡೋಣ, ಸೇಮ್ ಕಂಟೆಂಟ್ ನ ಪ್ರೋಗ್ರಾಮ್ ದಲ್ಲಿ ಅಪ್ಲೈ ಮಾಡೋಣ. ಸೊ ಫಸ್ಟ್ ವಿ ಹ್ಯಾವ್ ಟು ಡಿಕ್ಲೇರ್ ಹ್ಯಾಶ್ ಇನ್ಕ್ಲೂಡ್ stdio.h. ಆಫ್ಟರ್ ದಟ್ ವಿ ಹ್ಯಾವ್ ಟು ಡಿಕ್ಲೇರ್ ಇಂಟ್ ಮೇನ್. ಸೊ ಇಂಟ್ ಮೇನ್ ಇಂದ್ರೆ ಏನೈತೆ, ನಮ್ಮ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀವಿ ನಾವು, ಡಿಕ್ಲೇರ್ ಮಾಡ್ಬೇಕು. ಏನ್ ಮಾಡ್ಯಾರ, ಕ್ರಿಯೇಟ್ ಮಾಡ್ರಿ, ಇನಿಷಿಯಲೈಸ್ ಮಾಡ್ರಿ, ಆಕ್ಸೆಸ್ ಮಾಡ್ರಿ, ಏನು, ಪಾಯಿಂಟರ್ ವೇರಿಯಬಲ್ ನ. ಸೊ ಫಸ್ಟ್ ಏನ್ ಮಾಡ್ತೀವಿ, ಡಿಕ್ಲೇರಿಂಗ್ ಅಂಡ್ ಇನಿಷಿಯಲೈಸಿಂಗ್ ದ ಇಂಟ್ ವೇರಿಯಬಲ್. ಸೊ ಒಂದು ಇಂಟ್ ವೇರಿಯಬಲ್ ನಮ್ಮನ್ನ ತಗೊಂಡು ಅಂತೀವಿ. ಸೊ ಯೂಸಿಂಗ್ ನಾವೇನ್ ಮಾಡ್ಬೇಕು, ಅದ್ರ ಬೇಸ್ ಮೇಲೆ ಕ್ರಿಯೇಟ್ ಮತ್ತು ಆಕ್ಸೆಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇಂಟ್ ನಮ್ ಇಸ್ ಈಕ್ವಲ್ಸ್ ಟು 10. ಸೊ ಇಲ್ಲಿ 20 ತಗೊಂಡಿದೆ, ಕನ್ಫ್ಯೂಸ್ ಆಗಬಾರ್ದು ಅಂತ ಇನ್ನೊಂದು ನ್ಯೂ ವ್ಯಾಲ್ಯೂನ ತಗೊಂಡಿದ್ದೀನಿ. ನಮ್ ಅನ್ನೋದೇನು, ಇಲ್ಲಿ ವೇರಿಯಬಲ್ ಯಾವ ಟೈಪ್ ಐತಿ, ವೇರಿಯಬಲ್ ಇಂಟ್ ಟೈಪ್ ಐತಿ. ಸೊ ಯಾವ ಡೇಟಾ ಟೈಪ್ ಐತಿ, ಇಂಟ್ ಡೇಟಾ ಟೈಪ್ ಇಂದ ಏನ್ ಮಾಡಿದ್ವಿ, ಒಂದು ವೇರಿಯಬಲ್ ನ ತಗೊಂಡ್ವಿ, ಅದ್ರ ನೇಮ್ ಏನ್ ಕೊಟ್ವಿ, ನಮ್. ಸೊ ಏನಾಯ್ತು, ನಮ್ಮ ಮೆಮೊರಿ ಲೊಕೇಶನ್ ದಲ್ಲಿ ನಮ್ ಅನ್ನೋ ಒಂದು ವೇರಿಯಬಲ್ ಕ್ರಿಯೇಟ್ ಆಯ್ತು. ಸೊ ಅದ್ರ ವ್ಯಾಲ್ಯೂ ಎಷ್ಟು ಕೊಟ್ವಿ, 10 ಅನ್ನ ಕೊಟ್ವಿ. ಸೊ ನಾವ್ ಏನ್ ಮಾಡ್ಬೇಕು, ಇವಾಗ ಅಡ್ರೆಸ್ ನ ಫೈಂಡ್ ಮಾಡ್ಬೇಕು. ನೆಕ್ಸ್ಟ್ ಇಂಟ್ ಸ್ಟಾರ್ ptr ಹಾಕತೀವಿ, ಡಿಕ್ಲೇರಿಂಗ್ ಅ ಪಾಯಿಂಟರ್ ವೇರಿಯಬಲ್. ಸೊ ನಾವೇನ್ ಮಾಡ್ಬೇಕು, ಫಸ್ಟ್ ನಾವೇನ್ ಮಾಡ್ಬೇಕು, ಪಾಯಿಂಟರ್ ವೇರಿಯಬಲ್ ನ ಡಿಕ್ಲೇರ್ ಮಾಡ್ಲೇಬೇಕು. ಹಾಗಾಗಿ ಏನ್ ಮಾಡಿದ್ವಿ, ಇಂಟ್ ಸ್ಟಾರ್ ptr. ಯಾವ ಟೈಪ್ ಡಿಕ್ಲೇರ್ ಮಾಡೋ ಅಂತೀವಿ, ಇಂಟ್ ಟೈಪ್. ಸೊ ನಾವು ನಂಬರ್ ಇಂಟ್ ಆಗಿ ತಗೊಂಡೇವಿ. ಸೊ ಹಾಗಾಗಿ ಇಂಟ್ ವೇರಿಯಬಲ್ ನ ಡಿಕ್ಲೇರ್ ಮಾಡಂತೀವಿ. ನೆಕ್ಸ್ಟ್ ptr ಇಸ್ ಈಕ್ವಲ್ಸ್ ಟು %num. ಸೊ ಈ %% ಅಂದ್ರೆ ಏನ್ ಹೇಳಿದ್ದ, ಅದೇನ್ ಮಾಡ್ತಾ, ಅಡ್ರೆಸ್ ಅನ್ನ ಟ್ರ್ಯಾಕ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಿರ್ತಿ. ptr is equals to %num. ಸೊ ಇದು ನಮ್ದು ಏನ್ ಅಡ್ರೆಸ್ ಐತಿ ಅದೆಲ್ಲಿ ಸ್ಟೋರ್ ಆಗುತ್ತಾ, ಈ ptr ಅನ್ನೋ ವೇರಿಯಬಲ್ ಅಲ್ಲಿ ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಇನಿಷಿಯಲೈಸಿಂಗ್ ದ ಪಾಯಿಂಟರ್ ವೇರಿಯಬಲ್ ವಿತ್ ಅಡ್ರೆಸ್ ನಮ್ ಅನ್ನೋದು ಏನ್ ಅಡ್ರೆಸ್ ಐತಿ, ಸೊ ಅದೆಲ್ಲಿ ಸ್ಟೋರ್ ಆಗುತ್ತೆ, ಈ ptr ಅನ್ನೋ ವೇರಿಯಬಲ್ ಅಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಆಕ್ಸೆಸಿಂಗ್ ದ ವ್ಯಾಲ್ಯೂ ಆಫ್ ನಮ್ ಯೂಸಿಂಗ್ ದ ಪಾಯಿಂಟರ್ ವೇರಿಯಬಲ್. ನಾವೇನ್ ಮಾಡಂತೀವಿ, ಆಕ್ಸೆಸ್ ವ್ಯಾಲ್ಯೂನ ಆಕ್ಸೆಸ್ ಮಾಡಂತೀವಿ. ಆಕ್ಸೆಸ್ ದ ಪಾಯಿಂಟರ್ ವೇರಿಯಬಲ್ ಅಂದ್ರೆ, ಸೊ ಆಕ್ಸೆಸ್ ದ ವ್ಯಾಲ್ಯೂ ಆಫ್ ದ ನಮ್ ಯೂಸಿಂಗ್ ದ ಪಾಯಿಂಟರ್ ವೇರಿಯಬಲ್. ಸೊ ಹೆಂಗ, printf ವ್ಯಾಲ್ಯೂ ಆಫ್ ನಮ್ %ln ಸ್ಟಾರ್ ptr. ಸ್ಟಾರ್ ptr ಅಂದ್ರೆ ಏನ್ ಸಿಗುತ್ತೆ, ನಮ್ಗೆ ವ್ಯಾಲ್ಯೂ ಸಿಗುತ್ತೆ. ಇದಕ್ಕೆ ಹೇಳಿ ಇಲ್ಲಿ ಇಂಟ್ ಸ್ಟಾರ್ ptr ಹಾಕೇವಿ. ಸೊ ಇಂಟ್ ಸ್ಟಾರ್ ptr ಏನ್ ಹೋಲ್ಡ್ ಮಾಡೋ ಅಂತೈತಿ, ಇಂಟ್ ನ ಹೋಲ್ಡ್ ಮಾಡೋ ಅಂತೀವಿ. ಸೊ ಇದೊಂದು ಪಾಯಿಂಟರ್ ವೇರಿಯಬಲ್ ಅಂತಂದ್ರೆ, ಸೊ ಇದ್ರ ವ್ಯಾಲ್ಯೂ ಏನೈತಿ, 10 ಐತಿ. ಸೊ ಏನಾಗುತ್ತಾ, 10 ಡಿಸ್ಪ್ಲೇ ಆಗುತ್ತಾ. ಇನ್ ಕೇಸ್ ನಾವೇನ್ ಮಾಡ್ಬೇಕು, ಜಸ್ಟ್ ಅಡ್ರೆಸ್ ನ ಫೈಂಡ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಸ್ಟಾರ್ ಅನ್ನ ರಿಮೂವ್ ಮಾಡ್ಬೇಕು. ಸ್ಟಾರ್ ಅನ್ನ ರಿಮೂವ್ ಮಾಡಿದ್ರೆ ಜಸ್ಟ್ ptr ಉಳಿತಿ. ಸೊ ptr ದಾಗ ಏನ್ ಸ್ಟೋರ್ ಐತಿ, %, ನಮ್ದು ಅಡ್ರೆಸ್ ptr ದಲ್ಲಿ ಸ್ಟೋರ್ ಐತಿ. ಸೊ ಫಾರ್ ಎಕ್ಸಾಂಪಲ್ ಇದ್ರದ್ದೇನು ಮೆಮೊರಿದಲ್ಲಿ 2000 ಇತ್ತು ಅಂತ ಅನ್ಕೊಳ್ಳಿ, ನಮ್ಗೆ ಗೊತ್ತಿರಲ್ಲ. ಸೊ 2000 ಐತೆ ಅಂತ ತಿಳ್ಕೊಳ್ಳಿ. ಸೊ ಅವಾಗ ಔಟ್ಪುಟ್ ಏನ್ ಬರುತ್ತೆ, ಇದು 2000 ಅಂತ ಡಿಸ್ಪ್ಲೇ ಆಗುತ್ತೆ. ಇದು ನಿಮ್ದು ಫಸ್ಟ್ ಪ್ರೋಗ್ರಾಮ್ ಬೇಸ್ಡ್ ಆನ್ ಪಾಯಿಂಟರ್ ವೇರಿಯಬಲ್. ಗೊತ್ತಾಯ್ತ್ರಿ, ಪಾಯಿಂಟರ್ ಅಂದ್ರೇನು, ಪಾಯಿಂಟರ್ ಅನ್ನೋದು ಒಂದು ವೇರಿಯಬಲ್, ಇನ್ನೊಂದು ವೇರಿಯಬಲ್ ಅಡ್ರೆಸ್ ಏನ್ ಮಾಡ್ಕೊಳುತ್ತಾ, ಹೋಲ್ಡ್ ಮಾಡ್ಕೊಂಡಿರ್ತಾ. ಸೊ ಅದಕ್ಕೆ ಏನಂತ ಕರಿತೀವಿ ನಾವು, ಪಾಯಿಂಟರ್ ಅಂತ ಕರಿತೀವಿ. ಸೊ ಅದನ್ನ ಯಾವ ರೀತಿ ಡಿಫೈನ್ ಮಾಡ್ತೀವಿ, ಯಾವ ರೀತಿ ಇನಿಷಿಯಲೈಸ್ ಮಾಡ್ತೀವಿ ಅಂತಂದ್ರೆ, ಫಸ್ಟ್ ಅದ್ರದ್ದು ಡೇಟಾ ಟೈಪ್ ಕೊಡ್ಬೇಕು. ಸ್ಟಾರ್ ಅದ್ರ ವೇರಿಯಬಲ್ ನೇಮ್, ಪಾಯಿಂಟರ್ ನೇಮ್ ಅನ್ನ ಡಿಕ್ಲೇರ್ ಮಾಡಿದ್ರೆ ನಾವು ಹೆಂಗ್ ಮಾಡ್ಬೋದು, ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು. ಸೊ ಡೇಟಾ ಟೈಪ್ ಸ್ಟಾರ್ ವೇರಿಯಬಲ್ ನೇಮ್. ಸೊ ಇದ್ರ ಬೇಸ್ ಮೇಲೆ ಏನ್ ಮಾಡಿದ್ವಿ, ಒಂದು ಪ್ರೋಗ್ರಾಮ್ ಅನ್ನ ಕೂಡ ಡಿಸ್ಪ್ಲೇ ಮಾಡಿದ್ವಿ. ಸೊ ಇಂಟ್ a is equals to 20 ಅಂದ್ರೆ ಏನಾಗುತ್ತಾ, ನಮ್ಮ ಮೆಮೊರಿದಲ್ಲಿ a ಅನ್ನೋ ವೇರಿಯಬಲ್ ಅಲ್ಲಿ 20 ವ್ಯಾಲ್ಯೂ ಸ್ಟೋರ್ ಆಗುತ್ತಾ. ಸೊ ಅದು ವೇರಿಯಬಲ್ ನೇಮ್ ಗೊತ್ತಾತ, ಅದ್ರ ವ್ಯಾಲ್ಯೂ ಗೊತ್ತಾತ, ಬಟ್ ಅದ್ರ ಅಡ್ರೆಸ್ ಏನಿರ್ಬೋದು, ಸೊ ಅದನ್ನ ಫೈಂಡ್ ಮಾಡಕ್ ಏನ್ ಯೂಸ್ ಮಾಡಂತೀವಿ ನಾವಿಲ್ಲಿ, ptr is equals to %a. ಅಡ್ರೆಸ್ ಪಾಯಿಂಟರ್ ನ ಯೂಸ್ ಮಾಡಿ ನಾವೇನ್ ಮಾಡ್ತೀವಿ, ಅದ್ರ ಅಡ್ರೆಸ್ ಎಷ್ಟೈತಿ ಅನ್ನೋದನ್ನ ಫೈಂಡ್ ಔಟ್ ಮಾಡ್ತೀವಿ. ಸೊ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಪಾಯಿಂಟರ್ಸ್ ಬಗ್ಗೆ. ನೆಕ್ಸ್ಟ್ ನಾವೇನ್ ಡಿಸ್ಕಸ್ ಮಾಡೋಣ, ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇದು ಕಂಪ್ಲೀಟ್ ಆಯ್ತು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡೋಣ, ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈ ವಿಡಿಯೋ ಇಷ್ಟ ಅಂದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.